ಸೊ ಈಗ ಆಲ್ಮೋಸ್ಟ್ ಆಲ್ ಓವರ್ಸೀಸ್ ಕನ್ನಡಿಗ ಆರ್ಗನೈಸೇಷನ್ಸ್ ನಾವು ಎಷ್ಟು ಸರ್ತಿ ನಾವೆಲ್ಲ ಒಂದ್ಸಲಿ 78 ಮೊನ್ನೆ ಮತ್ತೆ ಅದರ ಮೊದಲು 70+ ಆರ್ಗನೈಸೇಷನ್ಸು ಎಲ್ಲರೂ ಒಕ್ಕರಲಿನಿಂದ ಒಂದೇ ಒಂದು ಹೆಸರು ಹೇಳ್ತಿದ್ದಾರೆ. ಡಾಕ್ಟರ್ ಆರತಿ ಕೃಷ್ಣ ಅವರನ್ನ NRI ಮಿನಿಸ್ಟರ್ ಆಗಿ ಮಾಡಿ. ದಟ್ ಈಸ್ ನಮ್ಮ ರಿಕ್ವೆಸ್ಟ್, ನಮ್ಮ ಬೇಡಿಕೆ. ಡಾಕ್ಟರ್ ಆರತಿ ಕೃಷ್ಣ ಯಾಕೆಂದ್ರೆ ಕರೆಂಟ್ಲಿ ಶಿ ಈಸ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ MLC, served in the Embassy of India, Washington DC for approximately 12 years. ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈಮ್ ಮಿನಿಸ್ಟರ್ಗಳು ಅಲ್ಲಿ ಆ ಟೈಮ್ನಲ್ಲಿ, ಯಾಕಂದರೆ ಬಹಳ ಕಮ್ಮಿ ಅವಧಿಯಲ್ಲಿ ತಮಗೆ ಗೊತ್ತಿದೆ ಎಷ್ಟು ಪ್ರೈಮ್ ಮಿನಿಸ್ಟರ್ಗಳು ಬದಲಾವಣೆ ಆದರು ಅಂತ. ಆ ಸಂದರ್ಭದಲ್ಲಿ ಅವರಿದ್ದರು. ಅವರಿಗೆಲ್ಲ ಪ್ರೋಟೋಕಾಲ್ ಆಫೀಸರ್ ಆಗಿ ಅವರಿಗೆ ಅಸಿಸ್ಟ್ ಮಾಡಿದ್ದಾರೆ USA ಹೋಗಿದ್ದ ಸಂದರ್ಭದಲ್ಲಿ. ಪ್ರೆಸೆಂಟ್ಲಿ ಆಲ್ಸೋ ಶಿ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ AICC ಫಾರಿನ್ ಅಫೇರ್ಸ್ಗೆ. AICC ಸೆಕ್ರೆಟರಿ ಫಾರ್ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ಗೂ ಅವರೇ ಇದ್ದಾರೆ. ಅಂದರೆ ಎಲ್ಲ ದೇಶಗಳಲ್ಲಿ ತಿರುಗಾಡಿ ಎಲ್ಲ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಾರ್ಮರ್ ಡೆಪ್ಯೂಟಿ ಚೇರ್ಪರ್ಸನ್ ಕರ್ನಾಟಕ NRI ಫಾರಮ್ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಆ ಸಂದರ್ಭದಲ್ಲೂ ಅನೇಕ ದೇಶಗಳಲ್ಲಿ ಅವರು ಸಂಪರ್ಕವನ್ನು ಬೆಳೆಸಿದ್ದಾರೆ. ಎಲ್ಲೆಲ್ಲಿ ಏನೇನು ಸಹಾಯ ಮಾಡ್ಬೋದು ಎಲ್ಲ ಮಾಡಿದ್ದಾರೆ. ಬಟ್ ಆವಾಗ ಒಂದು ನಿರ್ದಿಷ್ಟವಾದ ಯಾವುದು ಬಡ್ಜೆಟ್ ಇರಲಿಲ್ಲ, ಅವ್ರಿಗೇನು ಬಡ್ಜೆಟ್ ಕೊಟ್ಟಿರಲಿಲ್ಲ. ಅವರಿಗೆ ಎಷ್ಟು ಹೆಚ್ಚು ಮಾಡಬೇಕೋ ಆ ಕೆಲಸ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆ ಬಂಡವಾಳವನ್ನು ಇಲ್ಲಿ ತಂದು ಹೂಡಿಸೋದಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ. ಈಗ ಒಂದು ಡೆಡಿಕೇಟೆಡ್ ಮಿನಿಸ್ಟ್ರಿ ಮಾಡಿದರೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅವರು ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ AICC SC ಸೆಲ್ಲಿಗೂ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಓವರ್ಸೀಸ್ ಔಟ್ರೀಚ್ ಲೀಡರ್ ಆಗಿದ್ದಾರೆ. ಕೃಷ್ಣ ಫೌಂಡೇಶನ್ ಫೌಂಡರ್ ಆಗಿದ್ದಾರೆ. ಎಜುಕೇಷನಿಸ್ಟ್ ಅಂಡ್ ಲೇಬರ್ ರೈಟ್ಸ್ ಅಡ್ವೊಕೇಟ್ ಆಗಿದ್ದಾರೆ. So Dr. Arti Krishna has rendered exemplary and unparalleled service to both non-resident Kannadigas and the wider non-resident Indian community during times of crisis, particularly throughout the COVID-19 pandemic and the Ukraine war conflict. Her tireless efforts in providing assistance, coordination, welfare, support and relief measures earned widespread recognition and appreciation from overseas Indians across the globe. Thus, Dr. Arti Krishna MLC is an internationally experienced NRI affairs expert, AICC Secretary for Indian Overseas Congress, former Deputy Chairperson of the Karnataka NRI Forum Cabinet Rank, former Indian Embassy Officer in Washington DC. ಇದೆಲ್ಲ ಇರೋದರಿಂದ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಎಲ್ಲ ಕನ್ನಡಿಗ ಗ್ಲೋಬಲ್ ಕನ್ನಡಿಗ ಅಸೋಸಿಯೇಷನ್ಸ್ ಅಧ್ಯಕ್ಷರುಗಳು ರೆಪ್ರೆಸೆಂಟೇಟಿವ್ಸ್ ಎಲ್ಲ ಅವರ ಒಂದೇ ಒಂದು ಹೆಸರನ್ನು ನಾವು ಸೂಚಿಸ್ತಾ ಇದ್ದೀವಿ, ಮನವಿಯನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಮಂಗಳ ಅವರಿಗೆ ದಯವಿಟ್ಟು ಇಂಗ್ಲೀಷ್ ವರ್ಷನ್ ಯಾರಿಗೆ ಬೇಕೋ ಅವರಿಗೆ ಇಂಗ್ಲೀಷ್ ವರ್ಷನ್, ಕನ್ನಡ ವರ್ಷನ್ ಯಾರಿಗೆ ಬೇಕೋ ಅವರಿಗೆ ಕನ್ನಡ ವರ್ಷನ್ ಇಮಿಡಿಯೇಟ್ ಆಗಿ ಕೊಟ್ಬಿಡಿ. ಅವಾಗ ಕೊಟ್ಟಿದ್ದೀರಾ? ವೆರಿ ಗುಡ್. ಸೊ ಇಲ್ಲಿ ನೆರೆದೇವರಲ್ಲಿ ನಾವು ಯಾವುದಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದರೆ ನಾನು ಬಿಟ್ಟಿದ್ರೆ ಸಂಕ್ಷಿಪ್ತವಾಗಿ ಅವರಿಗೆ ಹೇಳೋದಾದರೆ ಹೇಳ್ಬೋದು. ತಮ್ಮಲ್ಲಿ ಯಾರಾದರೂ ಪ್ರಶ್ನೆಗಳು ಕೇಳೋದಿದ್ರು ಕೇಳ್ಬೋದು. CM ಭೇಟಿ ಮಾಡುವ ಸಂದರ್ಭದಲ್ಲಿ ನಾನು ಈ ಪ್ರಸ್ತಾವನೆಯನ್ನು ಮಾಡಿದಾಗ ನಾವು ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದೊಂದು ಮುಖ್ಯ ವಿಷಯವಾಗಿದೆ, ಅದನ್ನು ಚರ್ಚೆ ಮಾಡಿ ಅನೌನ್ಸ್ ಮಾಡೋದಕ್ಕೆ ನೋಡ್ತೀವಿ ಅಂತ ಹೇಳಿದರು. ಬಟ್ ಏನೇ ಆಗಲಿ ಅಲೋಕೇಶನ್ ಆಫ್ ದಿ ಮಿನಿಸ್ಟ್ರಿ ಮತ್ತು ಹೆಸರುಗಳು ಈಗ ಸದ್ಯಕ್ಕೆ ಕೊಡೋದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಯಾಕೆಂದರೆ 21 ಮಿನಿಸ್ಟ್ರಿ ಇನ್ನೂ ಅವ್ರ ಕೈಯಲ್ಲೇ ಇದೆ. ಅದು ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಮಾಡ್ಬೋದು. ಬಟ್ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಏನಾಗಿದೆ ಅದು ಅವರಿಗೆ ಬಿಟ್ಟಿದ್ದು. ಅವರು ಈಗ ಅಲ್ಲಿ ನಿಮ್ಮವರು ಇದ್ದರೆ ಅವರಿಗೆ ವಿಷಯ ಗೊತ್ತಿರುತ್ತೆ. ರೊನಾಲ್ಡ್ ಅವರೇ ನಮಸ್ತೆ. ನಮಸ್ತೆ ಸರ್. ಈಗ ಕೇರಳ, ತಮಿಳುನಾಡು ಆ ಥರ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಿನಿಸ್ಟ್ರಿ ಇದೆ, ಜೊತೆ ಫಂಡ್ಸ್ ಜಾಸ್ತಿ ಕೊಡ್ತಾರೆ, 300 ಕೋಟಿ 350 400 ಕೋಟಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ NRI ಫೋರಮ್ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಬ್ಲಮ್ಸ್ ನೀವು ಇಲ್ಲಿ ಹೇಳಿದ್ರಿ. ಅದು ಸರಿ, ಅದನ್ನು ಹೊರತಾಗಿ ಕೂಡ
ನೀವು ಆರತಿ ಕೃಷ್ಣ ಅವ್ರನ್ನ ನೀವು ಮಿನಿಸ್ಟರ್ ಮಾಡ್ಬೇಕಂತ ಹೇಳ್ತೀರಿ. ಅದಕ್ಕೆ ಈಗ ನಮ್ಮ ಶಿವಾನಂದ ಗೌಡರು ಹೇಳಿದರು, ಆ ಥರದ ಸಮಸ್ಯೆಗಳದ್ದು ಇಂಟರ್ನಲ್ ಅದು ಬೇರೆ. ಆದರೆ ನಿಮ್ಮ ಗ್ಲೋಬಲ್ ನಾನ್ ರೆಸಿಡೆಂಟ್ ಕನ್ನಡಿಗರ್ಸ್ ಇದೆಯಲ್ಲ, ಅದರಿಂದ ಕರ್ನಾಟಕಕ್ಕೆ ಏನು ಬೆನಿಫಿಟ್ ಇದೆ ಅಂತ ಒಂದು ಪ್ರಶ್ನೆ ಇದೆ. ಒಂದು. ಎರಡನೇದು, ಆರತಿ ಕೃಷ್ಣ ಅವ್ರನ್ನ ನೀವು ಕೋಆರ್ಡಿನೇಷನ್ ಮಾಡೋಕ್ಕೆ ಅವರು ಯಾವುದೇ ಹುದ್ದೆ ಇಲ್ಲದು ಕೆಲಸ ಮಾಡ್ತಾರೆ ಸ್ಟಿಲ್ ಟುಡೇ, ಅದು ಬೇರೆ ವಿಷಯ. ಬಟ್ ನೀವು ಫಂಡ್ಸ್ ಕೂಡ ಸ್ವಲ್ಪ ಜಾಸ್ತಿ ಕೇಳಿದ್ರೆ ಅನುಕೂಲ ಆಗುತ್ತೆ ಅಂತ ನಿಮಗೆ. Dr. Aarti Krishna is a lady well connected with so many countries, and she is not only the Kannadigas but the businessmen, the working class Kannadiga ಮಾತ್ರ ಅಲ್ಲ, ಬಿಸ್ನೆಸ್ ಮೆನ್ಗಳ ಎಲ್ಲ ಸಂಪರ್ಕ ಇರೋದರಿಂದ ಇಂಡಿಯಾ ಲೆವೆಲಲ್ಲಿನೂ ಕೂಡ ಅವರು ಕೆಲಸ ಮಾಡ್ತಾ ಇರೋದರಿಂದ ಎಲ್ಲ ರಾಜ್ಯದ ಇಂಡಿಯನ್ಸ್ ಇಂಡಸ್ಟ್ರಿಯಲಿಸ್ಟು, ಇನ್ವೆಸ್ಟರ್ಸು, ಬಂಡವಾಳ ಯಾರ ಹತ್ರ ಇದೆಯೋ ಅವರೆಲ್ಲ ಸಂಪರ್ಕ ಇರೋದ್ರಿಂದ ಶಿ ವುಡ್ ಬಿ ದಿ ಬೆಸ್ಟ್ ಪರ್ಸನ್ ಟು ಅಟ್ರಾಕ್ಟ್ ಮೋರ್ ಫಂಡ್ಸ್ ಟು ಕರ್ನಾಟಕ. ಬೆನಿಫಿಟ್ ಏನಿದೆ ಅಂತ ಕೇಳಿದ್ರಿ, ಅದರಿಂದನೇ ಆಗೋದು ಬೆನಿಫಿಟು. ಯಾರೇ ಒಬ್ಬ ಅಪರಿಚಿತ ಹೋಗಿ ಅಲ್ಲಿ ನಮ್ಮ ಕರ್ನಾಟಕವನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಹೋದರೆ ಅಷ್ಟು ಫಲಕಾರಿ ಆಗಲಿಕ್ಕಿಲ್ಲ. ವೆನ್ ಸಮಬಡಿ ಈಸ್ ಎಕ್ಸ್ಪೀರಿಯನ್ಸ್ಡ್, ವೆಲ್ ಕನೆಕ್ಟೆಡ್, ವೆಲ್ ಕೇಪಬಲ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ಆಗಿ ಕೆಲಸ ಮಾಡಿರೋ ಬ್ಯಾಕ್ಗ್ರೌಂಡ್ ಇರೋದು, ಅವರು ಆ ಸಂದರ್ಭದಲ್ಲೂ ಕಮ್ಯುನಿಟಿ ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋನೂ ಇತ್ತು, ಅವರಿಗೆ ಪಾಲಿಸಿ ಮೇಕಿಂಗ್ ಪೋರ್ಟ್ಫೋಲಿಯೋನೂ ಇತ್ತು. ನಂತರ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ NRI ಮಿನಿಸ್ಟ್ರಿ ಇದ್ದಾಗ ನೆನಪಿದೆಯಾ ತಮಗೆ? ವೈಲಾರ್ ರವಿ, Mr. Vailar Ravi was the central NRI minister during UPA government. She was the policy maker, advisor and the community development officer. ಈ ಹುದ್ದೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಅಂದಮೇಲೆ ಅವರಿಗೆ ಇರುವ ಸಂಪರ್ಕ ನೋಡಿ. ವಿ ನೀಡ್ ಟು ಹ್ಯಾವ್ ದಟ್ ಬೆನಿಫಿಟ್. ನಾವು ಅವರಿಗೆ ಅವರ ಪ್ರೀತಿಯಿಂದ ನಾವು ಹೇಳ್ತಾ ಇಲ್ಲ, ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗುತ್ತೆ ಆ ಚಿಂತನೆಯಿಂದ, ಆ ಪ್ರೀತಿಯಿಂದ ನಾವು ಹೇಳ್ತಾ ಇರೋದು. ಎಸ್ ಸರ್, ನೀವು ಹೇಳಿರೋದು ನಿಮ್ಮ ಡಿಮಾಂಡ್ ಸರಿ ಇದೆ. ನೀವು ಇಷ್ಟೇ ಈ ಲಿಮಿಟೇಷನ್ ಆದ್ರೆ ಅದು ಕೆಲಸ ಆಗಲ್ಲ. ಭಾಳ ಫ್ರ್ಯಾಂಕಾಗಿ ಹೇಳ್ತೀವಿ ನಿಮಗೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ಇರೋದು ಎಷ್ಟು 33 ಸೀಟಲ್ಲಿ. ಈಗ ಆಲ್ರೆಡಿ ನಿಮ್ಗೆ ಹೇಳಿದಿರ, ನಿನ್ನೆ ಮೋಸ್ಟ್ಲಿ CM ಹೇಳ್ತಾರೆ ನಿಮಗೆ ಅಷ್ಟು ಒತ್ತಡ ಇರುತ್ತೆ. ಬಟ್ ಇನ್ನೂ ನೀವು ಜಾಸ್ತಿ ಒತ್ತಡ ಹಾಕ್ಬೇಕಂತ ನಮ್ಮ ಅಭಿಪ್ರಾಯ. ನಮ್ಮ ಕೆಲಸ ನಿಮಗೂ ಗೊತ್ತಿದೆ, ಮಗು ಹತ್ರನೇ ತಾಯಿ ಹಾಲು ಕೊಡೋದು. ನಮ್ಮ ಕೆಲಸ ನಮ್ಮ ಬೇಡಿಕೆಯನ್ನು ಮುಂದೆ ಇಡೋದು. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಮತ್ತು ಅವರಿಗೆ ಯಾವುದು ಪ್ರಿಯಾರಿಟಿ ಇದೆ, ನಮ್ಮ ಕರ್ನಾಟಕ ಸರ್ಕಾರದ ಶೀಘ್ರತೆಯ ಆರ್ಥಿಕ ಬೆಳವಣಿಗೆಗೆ ಎಷ್ಟು ಒತ್ತೆ ಕೊಡಬೇಕು, ಇದಕ್ಕೆ ಯಾರು ಸೂಕ್ತರು, ಇದನ್ನೆಲ್ಲ ಗಮನಿಸಿ ಅದು ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು. ನಮ್ಮದು ಬೇಡಿಕೆ ಮಾತ್ರ. ವಿ ಆರ್ ಹಿಯರ್ ಟು ರಿಕ್ವೆಸ್ಟ್. ಹಲೋ, ಈಗ NRIಗಳಿಂದ ಎಷ್ಟು ಇಲ್ಲಿವರೆಗೆ ಬಂಡವಾಳ ಹರಿದು ಬಂದಿದೆ ರಾಜ್ಯಕ್ಕೆ? ನಿಮ್ಮ ಹತ್ರ ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ? ಅಥವಾ ಒಂದು 5 ವರ್ಷದ್ದಾದರೂ ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ? ಯಾವ ದೇಶಗಳಿಂದ ಹೆಚ್ಚು ಬಂಡವಾಳ ಇಲ್ಲಿಗೆ ಬಂದಿದೆ? ಅಥವಾ ಬರಲ್ಲ ಅಂದರೆ ಏನು ಸಮಸ್ಯೆ ಏನಾದ್ರು ಇದೆಯಾ? ಅದ್ರ ಬಗ್ಗೆ ಹೇಳಿ. ಈಗ ಆರತಿ ಕೃಷ್ಣ ಅವರನ್ನು ಸಚಿವರನ್ನ ಮಾಡೋದಕ್ಕೆ ಎಲ್ರಿಗೂ ಖುಷಿ ಇದೆ, ಮಾಡಲಿ. ನಿಮ್ಮ ಒತ್ತಾಯ ಕೂಡ ಇದೆ, ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಿಮ್ಮ ರೋಲ್ ಏನು? ನೀವು ಇಲ್ಲಿವರೆಗೂ ಎಷ್ಟು ಬಂಡವಾಳ ಇಲ್ಲಿಗೆ ತಂದಿದ್ದೀರಿ NRI? ಈಗ ಪ್ರತಿಯೊಬ್ಬರು ಲೆಕ್ಕ ಕೊಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒಂದು ನಿಮಗೆ ಮೊದಲು ಹೇಳ್ತೀನಿ, ಪ್ರತಿಯೊಬ್ಬ NRIನೂ ಕೂಡ ಅಥವಾ ನಾನ್ ರೆಸಿಡೆಂಟ್ ಕನ್ನಡಿಗನೂ ಕೂಡ ಬಂಡವಾಳನೇ ಹಾಕಿದ್ದಾರೆ. ಅವರು ರೆಮಿಟೆನ್ಸ್ ಕಳಿಸ್ತಾರೆ, ಫ್ಯಾಮಿಲಿಯನ್ನು ಸಾಕೋದಕ್ಕೂ ಕಳಿಸ್ತಾರೆ, ಅವರ ಡಿಪಾಸಿಟ್ಗೂ ಕಳಿಸ್ತಾರೆ, ಪ್ರಾಪರ್ಟಿ ಪರ್ಚೇಸನ್ನು ಮಾಡ್ತಾರೆ, ಫ್ಲ್ಯಾಟ್ ಪರ್ಚೇಸು ಮಾಡ್ತಾರೆ, ಆಸ್ತಿಗಳನ್ನು ಮಾಡ್ತಾರೆ. ಕೆಲವರು ಏನು ಮಾಡಿದ್ದಾರೆ, ಇಂಡಸ್ಟ್ರಿಗಳನ್ನು ಸೆಟಪ್ ಮಾಡಿದ್ದಾರೆ. 6,000+ ಇಂಡಸ್ಟ್ರಿಗಳು, 6,000+ NRI ಇಂಡಸ್ಟ್ರೀಸ್ಗಳು ಬೆಂಗಳೂರು, ಮಂಗಳೂರು, ಉಡುಪಿ, ಕೆಲವು ನಾನು ಕೊಟ್ಟಿರುವ ಇದನ್ನು ದಯಮಾಡಿ ಓದಿ. ಅದರಲ್ಲೆಲ್ಲ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ವಿವರಿಸಿ ಹೇಳಿಲ್ಲ, ಯಾಕಂದರೆ ಸಮಯ ಹೆಚ್ಚು ತಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಹೋಗಲಿಲ್ಲ. ಆ ಡೀಟೇಲ್ಸ್ ಎಲ್ಲ ಅಲ್ಲಿ ಇದೆ. ಸೊ ನಾನು ಕೂಡ ವಿಪರೀತ ಬಂಡವಾಳ ತಂದಿದ್ದೀನಿ, ನಾನು ಕೂಡ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಬಂಡವಾಳ ಹಾಕೊಂಡೇ ಮಾಡಿರೋದು.